ಹೈಕೋರ್ಟ್ ತೀರ್ಪಿನಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಮಠ ಬಿಟ್ಟುಕೊಡಬೇಕು ಎಂದು ಎಲ್ಲೂ ಹೇಳಿಲ್ಲ. ತೀರ್ಪನ್ನು ತಪ್ಪಾಗಿ ಅರ್ಥೈಸಿಕೊಂಡು ಶ್ರೀಮಠ ಮತ್ತು ಶ್ರೀಗಳ ವಿರುದ್ಧ ಅಪಪ್ರಚಾರ ಮಾಡಿ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿರುವುದು ಸಮಂಜಸವಲ್ಲ. ಶ್ರೀಮಠದ ಪರ ವಕೀಲರಾದ ಲಕ್ಷ್ಮೀಕಾಂತ್ ಹೇಳಿಕೆ. ಪಟ್ಟನಾಯಕನಹಳ್ಳಿ ಗ್ರಾಮದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಹಾಗೂ ಪೀಠಾಧ್ಯಕ್ಷರಾದ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಮಠ ಬಿಟ್ಟುಕೊಡಲಿ. ಉಚ್ಚ ನ್ಯಾಯಾಲಯ TOS 2023ರ ದಾವೆಯಲ್ಲಿ ಶ್ರೀಗಳ ಮೇಲ್ಮನವಿ ವಜಾಗೊಳಿಸಿ ತೀರ್ಪು ನೀಡಿದೆ ಎಂಬ ಕೆಲವರ ಹೇಳಿಕೆ ಶುದ್ಧ ಸುಳ್ಳಿನಿಂದ ಕೂಡಿದೆ. ಹೈಕೋರ್ಟ್ ತೀರ್ಪಿನಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಮಠ ಬಿಟ್ಟುಕೊಡಬೇಕು ಎಂದು ಎಲ್ಲೂ ಹೇಳಿಲ್ಲ. ತೀರ್ಪನ್ನು ತಪ್ಪಾಗಿ ಅರ್ಥೈಸಿಕೊಂಡು ಶ್ರೀಮಠ ಮತ್ತು ಶ್ರೀಗಳ ವಿರುದ್ಧ ಅಪಪ್ರಚಾರ ಮಾಡಿ ಭಕ್ತರಲ್ಲಿ ಗೊಂದಲ ಮೂಡಿಸುತ್ತಿದ್ದಾರೆ ಎಂದು ಶ್ರೀಮಠದ ಪರ ವಕೀಲರಾದ ಲಕ್ಷ್ಮೀಕಾಂತ್ ಹೇಳಿಕೆ ನೀಡಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿ ಗ್ರಾಮದ ಐತಿಹಾಸಿಕ ಪ್ರಸಿದ್ಧ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ನಡೆಸಿ ಸ್ಪಷ್ಟೀಕರಣ ನೀಡಿ ಮಾತನಾಡಿದರು. 18ನೇ ಶತಮಾನದಲ್ಲಿ ಸ್ಥಾಪನೆಯಾದ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ದೇವಾಲಯವಲ್ಲ, ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಅವಧೂತ ಪರಂಪರೆಯ ಮಠವಾಗಿದ್ದು ಶ್ರೀ ಓಂಕಾರೇಶ್ವರ ಸ್ವಾಮಿ, ಶ್ರೀ ದತ್ತಾತ್ರೇಯ ಸ್ವಾಮಿ, ಶ್ರೀ ಪಾರ್ವತಿ ದೇವಿ ಇಲ್ಲಿನ ಆರಾಧ್ಯ ದೈವಗಳು. ಮಠ ಸಂಸ್ಥಾಪಕ ಹಾಗೂ ಪೀಠಾಧ್ಯಕ್ಷರಾದ 1ನೇ ಶ್ರೀ ನಂಜಾವಧೂತ ಸ್ವಾಮೀಜಿಗಳನ್ನು ಹೊರತುಪಡಿಸಿ 1918ರಲ್ಲಿ ಶ್ರೀ ರಂಗಾವಧೂತರು ಪೀಠಾಧ್ಯಕ್ಷರಾಗುವ ಮೂಲಕ ವಿಲ್ ಪರಂಪರೆಯನ್ನು ಆರಂಭಿಸಿದರು. ಈ ಗುರು ಪರಂಪರೆಯ ಅನ್ವಯ ಶ್ರೀ ಗುರು ಕುಮಾರಾವಧೂತ ಸ್ವಾಮೀಜಿಗಳಿಂದ ವಿಲ್ ಪಡೆದು 7ನೇ ಪೀಠಾಧಿಪತಿಗಳಾಗಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಶ್ರೀಮಠಕ್ಕೆ 7ನೇ ಪೀಠಾಧ್ಯಕ್ಷರಾಗಿ ಬಂದಿದ್ದಾರೆ. 11ನೇ ವಯಸ್ಸಿನಲ್ಲಿ ಶ್ರೀ ನಂಜಾವಧೂತ ಸ್ವಾಮೀಜಿಗಳು ಪೀಠಾಧ್ಯಕ್ಷರಾಗಿ ಶ್ರೀಮಠದ ಜವಾಬ್ದಾರಿ ಹೊತ್ತ ಮೇಲೆ ಸಾಕಷ್ಟು ಅಭಿವೃದ್ಧಿ ಕಂಡಿದ್ದು ರಾಜ್ಯ ಮಟ್ಟದಲ್ಲಿ ಶ್ರೀಮಠ ಖ್ಯಾತಿಗೊಳ್ಳಲು ಸಾಧ್ಯವಾಗಿದೆ. ಎಲ್ಲ ಸಮುದಾಯಗಳನ್ನು ಸಮಾನವಾಗಿ ಕಾಣುವಂತಹ ಪ್ರವೃತ್ತಿಯನ್ನು ಶ್ರೀಗಳು ಬೆಳೆಸಿಕೊಂಡು ಭಕ್ತರಿಗೆ ಉತ್ತಮ ಮಾರ್ಗದರ್ಶನ ನೀಡುತ್ತಿದ್ದಾರೆ. ದಾವೆ ಸಂಖ್ಯೆ 196ರಲ್ಲಿ ಕೆಲವರು ಶ್ರೀಮಠಕ್ಕೆ ಆಡಳಿತ ಅಧಿಕಾರಿ ನೇಮಿಸಿ ಟ್ರಸ್ಟ್ ಮಾಡಿ ಎಂದು ನ್ಯಾಯಾಲಯಕ್ಕೆ ಮೊರೆ ಹೋಗಿದ್ದರು. ಸುದೀರ್ಘ ವಿಚಾರಣೆ ನಡೆಸಿದ ನ್ಯಾಯಾಲಯ 2016ರಲ್ಲಿ ಶ್ರೀಮಠದ ವಿರುದ್ಧ ಹಾಕಿದ್ದ ಅರ್ಜಿಯನ್ನು ವಜಾಗೊಳಿಸಿತು. ಶ್ರೀಮಠಕ್ಕೆ 250 ಎಕರೆ ಜಮೀನು ನೀಡಿದ್ದೇವೆ ಎಂದು ಹೇಳುವವರ ಆರೋಪದಲ್ಲಿ ಹುರುಳಿಲ್ಲ. ಶ್ರೀಮಠದ ಒಟ್ಟು ಆಸ್ತಿ 236 ಎಕರೆ. ದಾನ ನೀಡಿದ ಬಗ್ಗೆ ಎಲ್ಲೂ ಉಲ್ಲೇಖವಿಲ್ಲ. ಅದೇ ರೀತಿ ಶ್ರೀಗಳಿಗೆ ಪೀಠಾರೋಹಣ ಮಾಡುವ ಅಧಿಕಾರ ವಿಲ್ ಮೂಲಕ ಬಂದಿದ್ದು ಸತ್ಯ. ಅದನ್ನು ಸಾಬೀತುಪಡಿಸಬೇಕೆಂದು ಯಾವ ನ್ಯಾಯಾಲಯವೂ ಹೇಳಿಲ್ಲ. ಉಚ್ಚ ನ್ಯಾಯಾಲಯದ TOS 123ನೇ ಕೇಸ್ನ ತೀರ್ಪನ್ನು ಪ್ರಶ್ನಿಸಿ ಹೈಕೋರ್ಟ್ನ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸಲಾಗಿದೆ. ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಮತ್ತು ಸ್ವಾಮೀಜಿಗಳಿಗೆ ಪದೇ ಪದೇ ತೇಜೋವಧೆ ಮಾಡಲು ಕೆಲವರು ಹುನ್ನಾರ ಮಾಡುತ್ತಿದ್ದು, ಶ್ರೀಮಠದ ಭಕ್ತರು ಇಂತಹ ಅಪಪ್ರಚಾರಗಳಿಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ SR ಗೌಡ ಮಾತನಾಡಿ, ನೀರಾವರಿ ಹೋರಾಟದ ಮೂಲಕ ಬಯಲು ಸೀಮೆಗೆ ಅಪ್ಪರ ಭದ್ರಾ ನೀರಾವರಿ ಯೋಜನೆ ಮೂಲಕ ನೀರು ಹರಿಸಲು ಪ್ರೇರಣೆಯಾಗಿರುವ ಶ್ರೀಗಳು ಸರ್ವಧರ್ಮದವರನ್ನು ಪ್ರೀತಿಸಿ ಆಧರಿಸುವ ಗುಣ ಹೊಂದಿದ್ದಾರೆ. ಇಂತಹ ಶ್ರೀಗಳನ್ನು ಮಠ ಬಿಟ್ಟುಕೊಡಬೇಕು ಎಂದು ಹೇಳುತ್ತಿರುವುದು ಸರಿಯಲ್ಲ. ಶ್ರೀ ನಂಜಾವಧೂತ ಸ್ವಾಮೀಜಿಗಳ ಪರ ಭಕ್ತ ಸಮೂಹ ಇಲ್ಲವೇ ಎಂದರು. ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ S ರಾಮಕೃಷ್ಣ ಮಾತನಾಡಿ, ನಂಜಾವಧೂತ ಶ್ರೀಗಳಿಗೆ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠಕ್ಕೆ ಕೆಟ್ಟ ಹೆಸರು ತರಲು ಹಲವಾರು ವರ್ಷಗಳಿಂದ ಹುನ್ನಾರ ನಡೆಯುತ್ತಿದ್ದು, ಪದೇ ಪದೇ ಶ್ರೀಗಳಿಗೆ ತೇಜೋವಧೆ ಮಾಡಿದರೆ ಭಕ್ತ ಸಮೂಹ ಸಹಿಸುವುದಿಲ್ಲ ಎಂದರು. ಕೊರಟಗೆರೆ ಒಕ್ಕಲಿಗರ ಜಾಗೃತಿ ವೇದಿಕೆ ಅಧ್ಯಕ್ಷ ವೀರಖ್ಯಾತರಾಯ ಮಾತನಾಡಿ, ಅನ್ನದಾತನಿಗೆ ನೀರು ಕೊಡಬೇಕು, ನೀರು ಕೊಟ್ಟಾಗ ಮಾತ್ರ ರೈತನ ಬದುಕು ಹಸನಾಗುತ್ತದೆ ಎಂಬ ಸಂಕಲ್ಪದೊಂದಿಗೆ ದಶಕಗಳಿಂದ ಹೋರಾಟ ಮಾಡುತ್ತಿರುವ ನಂಜಾವಧೂತ ಶ್ರೀಗಳು ಸಮಾಜಕ್ಕೆ ಮಾದರಿ. ಇಂತಹ ಶ್ರೀಗಳ ಹೆಸರಿಗೆ ಕಳಂಕ ತರಬೇಕು ಎಂಬ ಉದ್ದೇಶದಿಂದ ಕೆಲವು ಕಿಡಿಗೇಡಿಗಳು ಪದೇ ಪದೇ ಇಂತಹ ಪ್ರಯತ್ನ ಮಾಡುತ್ತಾರೆ. ಇದೇ ರೀತಿ ಮುಂದುವರೆದರೆ ತೇಜೋವಧೆ ಮಾಡುವವರ ವಿರುದ್ಧ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯ ರಾಮು, ಹಳ್ಳಿ ಬ್ಯಾಂಕ್ ಮಾಜಿ ಅಧ್ಯಕ್ಷ TD ಮಲ್ಲೇಶ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಡಗಟ್ಟೆ ಚಂದ್ರಶೇಖರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಆಲುಗುಂಡೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ KM ಶ್ರೀನಿವಾಸ್, ನಾದೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ರೈತ ಮುಖಂಡ ವಕರೇರಪ್ಪ, ಮುಖಂಡ ಲಿಂಗದಹಳ್ಳಿ ಸುಧಾಕರ್ ಗೌಡ, ವಿಜಯ್ ಕುಮಾರ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರುಗಳಾದ ಗಂಗಾಧರಯ್ಯ, ಹೊಸ್ಮನೆ ರಂಗನಾಥ್, ಪವನ್ ಗೌಡ, ಮೂಲೆಮನೆ ರಂಗನಾಥ್, ಮುಖಂಡ ನರಸಿಂಹಯ್ಯ, ದೊಡ್ಡಬಾಣಗೆರೆ ಸುರೇಶ್, ಕೊಟ್ಟ ಶ್ರೀನಿವಾಸ್, ರಂಗನಾಥ್ ಗೌಡ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು.
ಏನು ತುಮಕೂರಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದರೋ ಅವರು ನ್ಯಾಯಾಲಯದ ತೀರ್ಪುಗಳನ್ನು ತಮಗೆ ಬೇಕಾದ ರೀತಿಯಲ್ಲಿ ಅರ್ಥೈಸಿಕೊಂಡು ಶ್ರೀಮಠದ ಭಕ್ತರಿಗೆ ಮತ್ತು ಶ್ರೀಮಠದ ಸ್ವಾಮೀಜಿಯವರಿಗೆ ಕಳಂಕ ತರುವ ಉದ್ದೇಶದಿಂದ ನ್ಯಾಯಾಲಯದ ತೀರ್ಪುಗಳನ್ನು ಅವರವರಿಗೆ ಯಾವ ರೀತಿ ಬೇಕೋ ಅದನ್ನು ಅರ್ಥೈಸ್ಕೊಂಡು ಇವತ್ತು ಈ ಸಮಾಜದಲ್ಲಿ ಮತ್ತು ಮಠದ ಭಕ್ತರಲ್ಲಿ ಗೊಂದಲ ಉಂಟು ಮಾಡ್ತಾ ಇದ್ದಾರೆ. ಅದನ್ನು ನಾನು ಶ್ರೀಮಠದ ಭಕ್ತರ ಪರವಾಗಿ ಅವರಲ್ಲಿ ಮನವಿ ಮಾಡ್ತೀನಿ. ಈ ಗೊಂದಲದ ಹೇಳಿಕೆಗಳನ್ನು, ನ್ಯಾಯಾಲಯದ ತೀರ್ಪುಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಜನರಿಗೆ ಸ್ಪಷ್ಟವಾದ ಮಾಹಿತಿಯನ್ನು ಕೊಡದೆ ತಪ್ಪು ಮಾಹಿತಿಯನ್ನು ಕೊಡೋದನ್ನು ತಕ್ಷಣ ನಿಲ್ಲಿಸಬೇಕು. ಇದೇ ರೀತಿ ಏನಾದರೂ ಶ್ರೀಮಠದ ಬಗ್ಗೆ ನ್ಯಾಯಾಲಯದ ತೀರ್ಪುಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಇದೇ ರೀತಿ ಹೇಳಿಕೆಗಳನ್ನು ಕೊಟ್ಟರೆ ಶ್ರೀಮಠದ ಭಕ್ತರು ಮುಂದೊಂದು ದಿವಸ ಸಾರ್ವಜನಿಕವಾಗಿ ನಾವೆಲ್ಲರೂ ಸೇರಿ ಶ್ರೀಮಠದ ಪರವಾಗಿ ಈ ಸುಳ್ಳು ಹೇಳಿಕೆಗಳನ್ನು, ನ್ಯಾಯಾಲಯದ ತೀರ್ಪುಗಳನ್ನು ತಪ್ಪಾಗಿ ಅರ್ಥೈಸ್ಕೊಂಡು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥವ್ರ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾಗ್ತೈತೆ ಭಕ್ತರು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ವಿಚಾರವಾಗಿ ಸ್ಪಷ್ಟವಾಗಿ ಹೇಳ್ತೀನಿ. OS 98/88ರಲ್ಲಿ ಹಿಂದಿನ ಸ್ವಾಮೀಜಿ ತೀರ್ಕೊಂಡಾಗ ಈ ಕೇಸ್ಗೆ ವಾರಸುದಾರರು ಅಂತ ಅಂದ್ಬಿಟ್ಟು ಆರ್ಡರ್ 23 ರೂಲ್ 4 ಅಂತ ಅಪ್ಲಿಕೇಶನ್ ಹಾಕ್ತಾರೆ. ಆ ಅಪ್ಲಿಕೇಶನ್ನು 1995ರಲ್ಲಿ ಅದು ಏನಾಗುತ್ತೆ, ವಜಾ ಆಗುತ್ತೆ. ವಜಾ ಆದ ನಂತರ ನಾವು ಹೈಕೋರ್ಟ್ಗೆ ಸ್ವಾಮೀಜಿಯವರು, ಅವಾಗಿನ ಸ್ವಾಮೀಜಿಯವರು ಮೈನರು, ಇವರು ಹೈಕೋರ್ಟ್ಗೆ CRP 2871 ಅಂತ ಅಂದ್ಬಿಟ್ಟು ಅದರಲ್ಲಿ ಅದನ್ನು ಚಾಲೆಂಜ್ ಮಾಡ್ತಾರೆ. ಅದು 20 ಸೆಪ್ಟೆಂಬರ್ 96ರಲ್ಲಿ ಡಿಸೈಡ್ ಆಗುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಮಾಡಿದ್ದಾರೆ ಏನಂತ, ವಾಟ್ ಎವರ್ ದ ವ್ಯೂ ಹ್ಯಾಸ್ ಬಿನ್ ಎಕ್ಸ್ಪ್ರೆಸ್ ಬೈ ದ ಟ್ರಯಲ್ ಕೋರ್ಟ್ ಈಸ್ ನೈದರ್ ಕನ್ಕ್ಲೂಸಿವ್ ನಾರ್ ಇಟ್ ವುಡ್ ಬಾರ್ ಎನಿ ಫರ್ದರ್ ಪ್ರೊಸೀಡಿಂಗ್ಸ್. ಅಂಡ್ ಅಲ್ಲಿ ತಿರ್ಗಾ ಮತ್ತೆ ಹೇಳ್ತಾರೆ, ಸಚ್ ಎ ಡಿಸಿಷನ್ ದ ಡಿಸಿಷನ್ ಟೇಕನ್ ಬೈ ದಿ ಟ್ರಯಲ್ ಕೋರ್ಟ್ ವಿಲ್ ನಾಟ್ ಎಫೆಕ್ಟ್ ದ ರೈಟ್ಸ್ ಆಫ್ ದಿ ಪಾರ್ಟೀಸ್ ಇನ್ ಎನಿ ಮ್ಯಾನರ್. ಇದು 96ರಲ್ಲಿ ಡಿಸೈಡ್ ಆಗಿದ್ದು, 89ರಲ್ಲಿ ವಿಲ್ ಆಕ್ಟೆಡ್ ಅಪನ್ ಆಗಿದ್ದು. ಅದ್ರ ಪ್ರಕಾರ ಆಲ್ರೆಡಿ ಮಠಕ್ಕೆ ಪೀಠಾಧಿಕಾರಿಯಾಗಿ ಇನ್ಸ್ಟಾಲ್ ಆಗಿದ್ರು. ಪೀಠಾಧಿಕಾರಿಯಾಗಿ ಇನ್ಸ್ಟಾಲ್ ಆಗಿರತಕ್ಕಂಥ ವಿಚಾರನ ಇಲ್ಲಿವರೆಗೂ ಸಹ ಯಾವ ನ್ಯಾಯಾಲಯದಲ್ಲೂ ಚಾಲೆಂಜ್ ಮಾಡಿಲ್ಲ. 1995ರಿಂದ ಅವರೇನು ಮೆಜಾರಿಟಿಗೆ ಬಂದ ಆಗಿದ್ದರಿಂದ ಇಂದಿನವರೆಗೂ ಸಹ ಜಿಲ್ಲಾಡಳಿತ, ತಾಲೂಕಾಡಳಿತ ಎಲ್ಲ ಆಡಳಿತ ವ್ಯವಹಾರಗಳಲ್ಲೂ ಸಹ ನಂಜಾವಧೂತ ಶ್ರೀಗಳು, ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಪೀಠಾಧಿಕಾರಿಗಳು ಅಂತಾನೆ ಬರ್ತಾ ಇದೆ. ಅದರ ಅರ್ಥ ವಿಲ್ ಆಲ್ರೆಡಿ ಆಕ್ಟೆಡ್ ಅಪನ್ ಆಗಿದೆ. ಈ ಆರ್ಡ್ರು ಯಾವುದೇ ರೀತಿಯ ಡಿಸ್ಮಿಸ್ ಆಗಿಲ್ಲ. ಅದರಲ್ಲಿ ಇರ್ತಕ್ಕಂಥ ಇದನ್ನ ತಪ್ಪು ಮಾಹಿತಿ ಅವ್ರು ಮಾಧ್ಯಮಕ್ಕೆ ನೀಡ್ತಾ ಇದ್ದಾರೆ. ಪ್ರಪ್ರಥಮವಾಗಿ ನಾನು ಹೇಳಿದೆ, ಇದು ಶಿಷ್ಯ ಪರಂಪರೆ ಮಠ ಅಲ್ಲ. ಇದು 1918ರಲ್ಲಿ 2/9/1918ರಲ್ಲಿ ಪ್ರಪ್ರಥಮವಾಗಿ ಶ್ರೀರಂಗಾವಧೂತ ಸ್ವಾಮೀಜಿಯವರು ರಿಜಿಸ್ಟರ್ಡ್ ವಿಲ್ ಮಾಡಿದ್ದಾರೆ. ಅಲ್ಲಿಗೆ ವಿಲ್ ಮುಖಾಂತರ ಅನ್ರಿಜಿಸ್ಟರ್ಡ್ ವಿಲ್ಲು ಸಹ ನಮ್ಮ ಕಾನೂನಲ್ಲಿ ಮಾನ್ಯ ಇದೆ. ಅನ್ರಿಜಿಸ್ಟರ್ ಆಗಿದೆ, ಇದನ್ನೆಲ್ಲ ಕ್ರಿಯೇಟ್ ಮಾಡಿದ್ದಾರೆ ಅಂತ ಅನ್ಬೋದಾಯ್ತು. ಈ ರಿಜಿಸ್ಟರ್ಡ್ ವಿಲ್ ಅಲ್ಲಿ ನಾನು ಈಗ ಹೇಳಿದ್ನಲ್ಲ, ಆ ವಿಚಾರದಲ್ಲಿ ಸ್ಪಷ್ಟವಾಗಿ ಮಾಹಿತಿ ಇದೆ. ಅಂದ್ರೆ ಇದು ಪರಂಪರೆ ಏನಂತಂದ್ರೆ, ಗುರುಗಳು ತಮ್ಮ ಶಿಷ್ಯಂದಿರನ್ನ ನೇಮಕ ಮಾಡೋದು. ಈಗ ಇದರಲ್ಲಿ ಅವ್ರು ಹೇಳಿರೋದು, ಶ್ರೀರಂಗಾವಧೂತರು ರಿಜಿಸ್ಟರ್ಡ್ ವಿಲ್ ಹೇಳಿರೋದು, ನನ್ನ ಗುರುಗಳು ನನ್ನನ್ನ ಈ ಪೀಠಕ್ಕೆ ಅಲಂಕರಿಸಿದ್ರು, ಆ ರೀತಿ ಯಾವ ರೀತಿ ಅಧಿಕಾರ ವಹಿಸ್ಕೊಟ್ರು, ನಾನು ಮುಂದಿನ ಪೀಳಿಗೆಯಲ್ಲಿರ್ತಕ್ಕಂಥ ಸ್ವಾಮೀಜಿಯವ್ರನ್ನ ನಾನು ಈ ರೀತಿ ಅಪಾಯಿಂಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ರಿಜಿಸ್ಟರ್ಡ್ ವಿಲ್ ಅಥವಾ ನೋಂದಾಯಿತ ವಿಲ್ ಅಲ್ಲಿ ಮಾಡಿಕೊಟ್ಟಿರೋದ್ರಿಂದ ಇದು ಶಿಷ್ಯವರ್ಗ ಮಠ ಅಥವಾ ಪುತ್ರವರ್ಗ ಮಠ ಅದು ಏನು ಹೇಳ್ತಾರೋ ಆ ಕಾನ್ಸೆಪ್ಟ್ ಯಾವುದೂ ಸಹ ಇಲ್ಲಿ ಇಲ್ಲ. ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಸಹ ಅವ್ರಿಗಿಲ್ಲ. ಇವತ್ತಿನವರೆಗೂ ಅವ್ರು ಹೇಳಿ ಯಾವ ದಿನ ಈ ಮಠ ಸಂಸ್ಥಾಪನೆ ಆಗಿದ್ದು, ಪ್ರಪ್ರಥಮವಾಗಿ ಯಾರು ಈ ಮಠಕ್ಕೆ ಇದು ಮಾಡಿದ್ದು ಅಂತ ಅಂದ್ಬಿಟ್ಟು ನೇಮಕ ಮಾಡಿದ್ದು, ಮತ್ತೆ ಈ ಮಠ ಆಡಳಿತ ಮುಂದೆ ಯಾರಿದ್ರು ಅಂತ ಅಂದ್ಬಿಟ್ಟು ಹೇಳಿ. ನಾನು ಹೇಳ್ತಾ ಇದ್ದೀನಿ, ನಂಜಾವಧೂತ ಸ್ವಾಮೀಜಿಯವರು ಅವರ ಗುರುಗಳ ಹೆಸರಲ್ಲಿ ಗುಂಡ ಬ್ರಹ್ಮೇಶ್ವರ ಅಂತ ಅವರು ಗುರುಗಳ ಹೆಸರು, ಅವ್ರ ಹೆಸರಲ್ಲಿ ಗುಂಡ ಬ್ರಹ್ಮೇಶ್ವರ ಹೋಗ್ಬಿಟ್ಟು ಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಅಂತ ಅಂದ್ಬಿಟ್ಟು ಇಲ್ಲಿ ಇವತ್ತು ಮಠ ಎಸ್ಟಾಬ್ಲಿಷ್ ಆಗಿದೆ. ಇದು ಯಾವುದೇ ಕಾರಣಕ್ಕೂ ದೇವಾಲಯ ಅಲ್ಲ. ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ದೇವಾಲಯ ಅಲ್ಲ. ಇವತ್ತಿನವರೆಗೂ ಸಹ ಎಲ್ಲಾ ಆಸ್ತಿಗಳು ಸಹ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಠ ಅವ್ರ ಹೆಸರಲ್ಲಿ ಇವತ್ತು ಸಹ 31 ಸರ್ವೆ ನಂಬರ್ಗಳು ಅವ್ರ ಹೆಸರಲ್ಲಿದೆ. ಮತ್ತೆ ಯಾವ ಕಾಲದಲ್ಲೂ ಸಹ PL ರಾಮಚಂದ್ರಪ್ಪ ಅಂತ ಹೇಳ್ತಾರೆ, ಇಲ್ಲ ಅವ್ರ ವಂಶಸ್ಥರು ಅಂತಾರೆ, ಯಾವ ಕಾಲಕ್ಕೂ ಸಹ ಯಾವ ರೆವಿನ್ಯೂ ಡಾಕ್ಯುಮೆಂಟ್ ಅಲ್ಲೂ ಸಹ ಯಾವ ಇದ್ರಲ್ಲೂ ಸಹ ಅವ್ರ ಹೆಸರಲ್ಲಿ ಆಸ್ತಿಗಳೇ ಇರಲಿಲ್ಲ. ಹಂಗಂದ್ಮೇಲೆ ಅವ್ರು ಈ ದಾನ ಕೊಟ್ಟಿದ್ದೀನಿ ಅಂತ ಏನು ಹೇಳ್ತಾರೆ, ಆ ಎಲ್ಲಾ ವಿಚಾರವೂ ಸಹ ಶುದ್ಧ ಸುಳ್ಳಿನಿಂದ ಕೂಡಿದೆ ಅಂತ ನಾನು ಹೇಳ್ತೀನಿ.